ಚಿನ್ನ, ಗೋಲ್ಡ್, ಬಂಗಾರ ಅಂದ್ರೇನೆ ಹಾಗೆ ಎಲ್ಲರೂ ಕೂಡ ಇಷ್ಟಪಡೋ ಹಳದಿ ಲೋಹ ಅಂದ್ರೆ ಅದು ಚಿನ್ನ. ಭಾರತ ದೇಶದ ಮಹಿಳೆಯರ ಅತ್ಯುನ್ನತ ಪ್ರೀತಿಯ ವಸ್ತು ಮತ್ತು ಆಭರಣ ಪ್ರಿಯರಿಗಂತೂ ಪಂಚ ಪ್ರಾಣವಾಗಿರುವ ಬಂಗಾರ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳುಗಳಲ್ಲಿ ಪ್ರತಿ 10 ಗ್ರಾಂ ಚಿನ್ನಕ್ಕೆ 2 ಲಕ್ಷ ರೂಪಾಯಿಗಳ ಗಡಿ ಮುಟ್ಟುವ ಕಾಲ ಇನ್ನೇನು ದೂರ ಉಳಿದಿಲ್ಲ. ಹೌದು, ನಮ್ಮ ಭಾರತ ದೇಶದಲ್ಲಿ ಬಡವರಿಂದ ಹಿಡಿದು ಶ್ರೀಮಂತರವರೆಗೆ ಯಾವುದೇ ಶುಭ ಸಮಾರಂಭಗಳಲ್ಲಿ ಬಳಕೆ ಮಾಡುವ ಲೋಹವಾಗಿದೆ. ಹಾಗೂ ಇತ್ತೀಚೆಗಂತೂ ಚಿನ್ನ ಇಲ್ಲ ಅಂದ್ರೆ ಮದುವೆನೇ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕಡ್ಡಾಯವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಗಗನ ಮುಟ್ತಾ ಇದ್ದು, ಇದು ಎಷ್ಟು ಬೆಲೆಗೆ ಹೋಗಿ ತಲುಪಲಿದೆ ಅನ್ನೋದು ಬಡವರಿಗೆ ದೊಡ್ಡ ತಲೆನೋವಾಗಿದೆ. ಹಾಗಾದ್ರೆ ಚಿನ್ನದ ಬೆಲೆ ಏರಿಕೆ ಆಗ್ತಾ ಇರೋಕೆ ಮುಖ್ಯ ಕಾರಣ ಏನು? ಮತ್ತು 24 ಕ್ಯಾರೆಟ್ 10 ಗ್ರಾಂ ಚಿನ್ನಕ್ಕೆ 2 ಲಕ್ಷ ರೂಪಾಯಿಗಳ ಗಡಿ ಮುಟ್ಟೋದು ಯಾವಾಗ? ಈ ಬಗ್ಗೆ ಒಟ್ಟು 9 ಅಂಶಗಳನ್ನ ವಿಡಿಯೋದಲ್ಲಿ ತಿಳಿಸಲಾಗಿತ್ತು. ತಪ್ಪದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿದ್ರೆ ಮಾತ್ರ ಯಾಕೆ ಏರಿಕೆ ಆಗ್ತಾ ಇದೆ ಮತ್ತು ಪ್ರತಿ 10 ಗ್ರಾಂ ಚಿನ್ನಕ್ಕೆ 2 ಲಕ್ಷ ರೂಪಾಯಿ ಯಾವಾಗ ಆಗುತ್ತೆ ಮತ್ತು ಯಾಕೆ ಆಗುತ್ತೆ ಅನ್ನುವ ಕಂಪ್ಲೀಟ್ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಕೊನೆಯವರೆಗೂ ನೋಡಿ. ಚಿನ್ನದ ಬೆಲೆಯು 2022ರ ನಂತರ ಸತತವಾಗಿ ಏರಿಕೆ ಆಗ್ತಾಲೇ ಇದೆ. ವಿಶ್ವ ರಾಜಕಾರಣದಲ್ಲಿ ಆಗುವ ಪಲ್ಲಟಗಳು, ಉಕ್ರೇನ್ ರಷ್ಯಾ ಯುದ್ಧದ ವಿದ್ಯಮಾನ, ಇರಾನ್ ಇಸ್ರೇಲ್ ಸಂಘರ್ಷ, ಜಾಗತಿಕ ಆರ್ಥಿಕ ಪರಿಸ್ಥಿತಿ ಸೇರಿದಂತೆ ಹಲವು ವಿಷಯಗಳು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರ್ತವೆ. ವಿಶ್ವ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ ಯಾವುದೇ ರಾಜಕೀಯ ಮತ್ತು ಆರ್ಥಿಕ ತಲ್ಲಣಗಳು ಉಂಟಾದಾಗ ಚಿನ್ನದ ಬೆಲೆ ಹೆಚ್ಚಾಗುತ್ತೆ. ಇತ್ತೀಚೆಗೆ ಅದರಲ್ಲಿ ಕೂಡ ಫೆಬ್ರವರಿ 2024ರ ನಂತರ ಚಿನ್ನದ ಬೆಲೆಯು ತ್ವರಿತಗತಿಯಲ್ಲಿ ಹೆಚ್ಚಾಗಿದೆ. ಕೇವಲ 2 ತಿಂಗಳ ಅವಧಿಯಲ್ಲಿ ಬೆಲೆಯು ಸುಮಾರು 15% ಹೆಚ್ಚಾಗಿದೆ. ಜಾಗತಿಕ ಮಟ್ಟದಲ್ಲಿ ಚಿನ್ನವನ್ನ ಔನ್ಸ್ ಮಾನಕದಲ್ಲಿ ಅಳಿತಾರೆ. ಈಗ 1 ಔನ್ಸ್ ಚಿನ್ನಕ್ಕೆ 2400 ಅಮೆರಿಕನ್ ಡಾಲರ್ ಇದೆ. ಕಳೆದ ಫೆಬ್ರವರಿ ತಿಂಗಳ ಆರಂಭದಲ್ಲಿ $2000 ಬೆಲೆ ಇತ್ತು. ಕೇವಲ 2 ತಿಂಗಳ ಅವಧಿಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಬೆಲೆಯು $400ಗಳಷ್ಟು ಹೆಚ್ಚಾಗಿದೆ. ಭಾರತದಲ್ಲಿ ಚಿನ್ನವನ್ನ 1 ಗ್ರಾಂ 10 ಗ್ರಾಂ ಮಾನಕದಲ್ಲಿ ಲೆಕ್ಕ ಹಾಕೋದು ವಾಡಿಕೆ. 10 ಗ್ರಾಂ ಚಿನ್ನದ ಬೆಲೆಯು ಇದೀಗ 74,000 ದಾಟಿದೆ. ಬೆಂಗಳೂರಲ್ಲಿ ಏಪ್ರಿಲ್ 29ರಂದು 1 ಗ್ರಾಂ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆಯು 74,495 ರೂಪಾಯಿ ಮುಟ್ಟಿತ್ತು. ಚಿನ್ನದ ಬೆಲೆ ಏರಿಕೆಗೆ ಹಾಗಾದ್ರೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ಕರ್ನಾಟಕದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗ್ತಾ ಇರುವ ಚಿನ್ನದ ಬೆಲೆ ಏರಿಕೆ ವಿದ್ಯಮಾನದ ಹಿಂದೆ ಹಲವು ಕಾರಣಗಳಿವೆ. ಈ ಪೈಕಿ ಕೆಲ ಮುಖ್ಯ ಅಂಶಗಳನ್ನ ಹೀಗೆ ಪಟ್ಟಿ ಮಾಡಬಹುದು. ಇನ್ನು ಮೊದಲನೇದಾಗಿ ನೋಡೋದಾದ್ರೆ, ಕೇಂದ್ರೀಯ ಬ್ಯಾಂಕುಗಳಿಂದ ಚಿನ್ನ ಖರೀದಿ. ಹೌದು, ಭಾರತ, ಚೀನಾ, ಟರ್ಕಿ ಸೇರಿದಂತೆ ವಿಶ್ವದ ಹಲವು ಕೇಂದ್ರೀಯ ಬ್ಯಾಂಕುಗಳು ಚಿನ್ನವನ್ನ ದೊಡ್ಡ ಮಟ್ಟದಲ್ಲಿ ಖರೀದಿಸ್ತವೆ. ಅದರಲ್ಲೂ ಚೀನಾದ ಕೇಂದ್ರೀಯ ಬ್ಯಾಂಕ್ ದಿ ಪೀಪಲ್ಸ್ ಬ್ಯಾಂಕ್ ಆಫ್ ಚೈನಾ ಉಳಿದ ಎಲ್ಲ ದೇಶಗಳಿಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಚಿನ್ನ ಖರೀದಿಸಿದೆ. ಕಳೆದ 17 ತಿಂಗಳ ಅವಧಿಯಲ್ಲಿ 2,000 ಟನ್ಗಳಿಗಿಂತಲೂ ಹೆಚ್ಚಿನ ಪ್ರಮಾಣದ ಚಿನ್ನವನ್ನ ಚೀನಾ ಖರೀದಿಸಿದೆ. ಖರೀದಿ ಭರಾಟೆ ಇನ್ನೂ ಕೂಡ ಮುಂದುವರೆದಿದೆ. ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗೋಕೆ ಇದು ಮುಖ್ಯ ಕಾರಣ ಎನಿಸಿದೆ. ಇನ್ನು ಎರಡನೇದಾಗಿ ಅಮೆರಿಕದ ನಿರ್ಬಂಧದ ಆತಂಕ. ಉಕ್ರೇನ್ ಯುದ್ಧದ ನಂತರ ರಷ್ಯಾ ಮೇಲೆ ಅಮೆರಿಕ ಮತ್ತು ಇತರ ಐರೋಪ್ಯ ದೇಶಗಳು ನಿರ್ಬಂಧ ವಿಧಿಸಿದ್ದನ್ನ ಟರ್ಕಿ, ಚೀನಾ ಸೇರಿದಂತೆ ಹಲವು ಸರ್ಕಾರಗಳು ಸಂಪೂರ್ಣವಾಗಿ ಪರಿಶೀಲಿಸಿವೆ. ತುರ್ತು ಸಂದರ್ಭದಲ್ಲಿ ಬಳಕೆಗೆಂದು ಅಮೆರಿಕದ ಕರೆನ್ಸಿ ಡಾಲರ್, ಬ್ರಿಟನ್ ಕರೆನ್ಸಿ ಪೌಂಡ್ ಸೇರಿದಂತೆ ಹಲವು ದೇಶಗಳ ಕರೆನ್ಸಿಯನ್ನ ಮೀಸಲು ನಿಧಿಯ ರೂಪದಲ್ಲಿ ಇರಿಸಿಕೊಳ್ತಾ ಇದ್ವು. ಅಮೆರಿಕ ಮತ್ತು ಪಾಶ್ಚಾತ್ಯ ದೇಶಗಳು ನಿರ್ಬಂಧ ವಿಧಿಸಿದ್ದರಿಂದ ಇಂಥ ಮೀಸಲು ನಿಧಿ ಬಳಸೋಕೆ
ರಷ್ಯಾ ಸಾಧ್ಯವಾಗಲಿಲ್ಲ. ಹೀಗಾಗಿ ಆಪದ್ ಧನದ ರೂಪದಲ್ಲಿ ಡಾಲರ್ನಂತಹ ಕರೆನ್ಸಿಗಿಂತಲೂ ಚಿನ್ನವೇ ಸುರಕ್ಷಿತ ಅಂತ ಟರ್ಕಿ ಮತ್ತು ಚೀನಾ ಭಾವಿಸಿ ಚಿನ್ನದ ಸಂಗ್ರಹಕ್ಕೆ ಮುಂದಾಗಿವೆ. ಚಿನ್ನದ ಬೆಲೆ ಹೆಚ್ಚಾಗೋಕೆ ಇದು ಸಹ ಕಾರಣವಾಗಿದೆ. ಮೂರನೇದಾಗಿ ನೋಡೋದಾದ್ರೆ ಚಿನ್ನದ ಪೂರೈಕೆಗಿಂತಲೂ ಬೇಡಿಕೆ ಹೆಚ್ಚು. ಚಿನ್ನದ ಉತ್ಪಾದನೆ ಮತ್ತು ಪೂರೈಕೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ, ಆದರೆ ಬೇಡಿಕೆ ಏಕಾಏಕಿ ಹೆಚ್ಚಾಗಿದೆ. ಬ್ಯಾಂಕುಗಳು ಸಗಟು ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ಖರೀದಿಗೆ ಮುಂದಾಗಿರೋದ್ರಿಂದ ಸಹಜವಾಗಿಯೇ ಬೆಲೆ ಹೆಚ್ಚಾಗಿದೆ. ಇನ್ನು ನಾಲ್ಕನೇದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮಧ್ಯಪ್ರವೇಶ. ಭಾರತ ಮತ್ತು ವಿಶ್ವದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗ್ತಾ ಇರುವುದಕ್ಕೆ ಭಾರತದ ರಿಸರ್ವ್ ಬ್ಯಾಂಕ್ನ ಇತ್ತೀಚಿನ ಧೋರಣೆಯು ಮುಖ್ಯ ಕಾರಣ. ಭಾರತದ ಆರ್ಥಿಕತೆ ಈಗ ಸದೃಢವಾಗಿದೆ. 10 ತಿಂಗಳ ಆಮದು ನಿರ್ವಹಿಸಲು ಸಾಕಾಗುವಷ್ಟು ವಿದೇಶಿ ಮೀಸಲು ನಿಧಿಯ 67 ಶತಕೋಟಿ ಡಾಲರ್ ಸಂಗ್ರಹ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯವನ್ನ ರಿಸರ್ವ್ ಬ್ಯಾಂಕ್ ಅಚ್ಚುಕಟ್ಟಾಗಿ ಕಾಪಾಡ್ತಾ ಇದೆ. ರೂಪಾಯಿ ಮೌಲ್ಯ ಕುಸಿಯುವ ಪರಿಸ್ಥಿತಿ ಬಂದಾಗಲೆಲ್ಲ ರಿಸರ್ವ್ ಬ್ಯಾಂಕ್ ತನ್ನ ಬಳಿ ಇರುವ ಅಮೆರಿಕದ ಡಾಲರ್ ಹೊರಗೆ ತರುತ್ತೆ. ರೂಪಾಯಿ ಮೌಲ್ಯ ಹೆಚ್ಚಾಗುವ ಪರಿಸ್ಥಿತಿ ಬಂದಾಗ ಡಾಲರ್ ಖರೀದಿಗೆ ಹೆಚ್ಚಾಗುತ್ತೆ. ಇಂಥ ಸಂದರ್ಭದಲ್ಲಿ ದೇಶದ ಹಿತಾಸಕ್ತಿಗೆ ತಕ್ಕಂತೆ ಚಿನ್ನದ ದಾಸ್ತಾನು ಸಹ ಬಳಸಿಕೊಳ್ಳುತ್ತೆ. ಭಾರತದ ರಿಸರ್ವ್ ಬ್ಯಾಂಕ್ ಸಕ್ರಿಯವಾಗಿ ಕರೆನ್ಸಿ ಮೌಲ್ಯವನ್ನ ಕಾಪಾಡ್ತಾ ಇರೋದು ಚಿನ್ನದ ಬೆಲೆಯ ಮೇಲೆ ಪರಿಣಾಮ ಬೀರ್ತಾ ಇದೆ. ಭಾರತದ ಹಿತದೃಷ್ಟಿಯಿಂದ ಇದು ಸರಿಯಾದ ಕ್ರಮ ಎನಿಸಿದೆ. ಆದರೆ ಚಿನ್ನದ ಬೆಲೆ ಹೆಚ್ಚಾಗೋಕೆ ಇದು ಕೂಡ ಒಂದು ಕಾರಣ ಆಗಿದೆ. ಇನ್ನು ಹಣದುಬ್ಬರದ ಎದುರು ಚಿನ್ನವೇ ರಕ್ಷಣೆ. ವಿಶ್ವದ ಎಲ್ಲೆಡೆ ಹಣದುಬ್ಬರ ಹೆಚ್ಚಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಹಣದುಬ್ಬರವನ್ನ ಮೀರಿದ ಪ್ರತಿಫಲ ಕೊಡುವ ಸಾಮರ್ಥ್ಯ ಇರೋದು ಚಿನ್ನಕ್ಕೆ ಮಾತ್ರ. ಹೀಗಾಗಿ ಕೇಂದ್ರೀಯ ಬ್ಯಾಂಕುಗಳು ಸೇರಿದಂತೆ ಜನಸಾಮಾನ್ಯರು ಸಹ ಚಿನ್ನದ ಖರೀದಿಗೆ ಮುಗಿಬಿದ್ದಿದ್ದಾರೆ. ಚಿನ್ನದ ಬೆಲೆ ಹೆಚ್ಚಾಗೋಕೆ ಇದು ಕಾರಣ ಆಗಿದೆ. ಸುಮ್ಮನೆ ಯೋಚಿಸಿ ನೋಡಿ, FD ಬಡ್ಡಿಗಿಂತಲೂ ಚಿನ್ನದ ಮೇಲಿನ ಹೂಡಿಕೆಯಿಂದ ಸಿಗುವ ಪ್ರತಿಫಲವು ಸದಾ ಹೆಚ್ಚೇ ಇರುತ್ತೆ. ಇನ್ನು ಆರನೇದಾಗಿ ಚೀನಾ ಜನರ ಅಸಹಾಯಕತೆ, ಚಿನ್ನದ ಮೇಲೆ ವಿಪರೀತ ಹೂಡಿಕೆ. ಚೀನಾ ದೇಶದಲ್ಲಿ ರಿಯಲ್ ಎಸ್ಟೇಟ್ ಮೌಲ್ಯ ಕುಸಿದಿದೆ. ಸಾಲಗಳು ಸುಸ್ತಿಯಾಗಿ ಬ್ಯಾಂಕಿಂಗ್ ವಲಯ ಸಮಸ್ಯೆಯಲ್ಲಿದೆ. ಷೇರುಪೇಟೆಯಲ್ಲಿ ಸ್ಥಿರತೆ ಇಲ್ಲ. ಬೇರೆ ದೇಶದಲ್ಲಿ ಹೂಡಿಕೆ ಮಾಡಲು ಅಲ್ಲಿನ ಸರ್ಕಾರ ಕಠಿಣ ನಿರ್ಬಂಧ ವಿಧಿಸಿದೆ. ತೈವಾನ್, ಭಾರತ, ಜಪಾನ್ ವಿಚಾರದಲ್ಲಿ ಚೀನಾ ಸರ್ಕಾರವು ಆಕ್ರಮಣಕಾರಿ ನಿಲುವು ತಾಳಿರೋದ್ರಿಂದ ಯುದ್ಧ ಭೀತಿಯು ತಲೆದೂರಿದೆ. ಹೀಗಾಗಿ ಅಲ್ಲಿನ ಜನರಿಗೆ ಚಿನ್ನವೇ ಅತ್ಯಂತ ಸುರಕ್ಷಿತ ಹೂಡಿಕೆಯ ಸಾಧನ ಎನಿಸಿದೆ. ಜನರು ಹೂಡಿಕೆಗಾಗಿ ಮುಗಿಬಿದ್ದು ಚಿನ್ನ ಖರೀದಿಸ್ತಾ ಇರೋದ್ರಿಂದ ಬೆಲೆ ಒಂದೇ ಸಮನೆ ಏರ್ತಾ ಇದೆ. ಏನು ಏಳನೇದಾಗಿ ನೋಡೋದಾದ್ರೆ ಭಾರತೀಯರ ಚಿನ್ನದ ವ್ಯಾಮೋಹ. ಮದುವೆ ಸೇರಿದಂತೆ ಯಾವುದೇ ಮಂಗಳ ಕಾರ್ಯಗಳಿಗೂ ಚಿನ್ನದ ಮೇಲೆ ಭಾರತ ಖರೀದಿಸುವ ಸಂಪ್ರದಾಯ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಚಿನ್ನಾಭರಣಗಳು ಖರೀದಿಸುವವರು ಭಾರತೀಯರು ಅಂತಾನೆ ಹೇಳ್ಬಹುದು. ಚಿನ್ನದ ಚಿಲ್ಲರೆ ವಹಿವಾಟು ನಡೆಸುವ ದೇಶಗಳಲ್ಲಿ ಭಾರತೀಯರು ಅಗ್ರಗಣ್ಯರು. ಕಳೆದ ವರ್ಷದವರೆಗೂ ಭಾರತವೇ ವಿಶ್ವದಲ್ಲಿ ಚಿನ್ನ ಆಮದು ಮಾಡಿಕೊಳ್ಳುವ ಮುಂಚೂಣಿ ದೇಶವಾಗಿತ್ತು. ಇದೀಗ ಚೀನಾ ಆ ಸ್ಥಾನಕ್ಕೆ ಬಂದಿದೆ. ಭಾರತೀಯರ ಹೂಡಿಕೆ ಮನೋಭಾವದಲ್ಲಿ ಬದಲಾವಣೆ. ಆವರ್ತನ ಠೇವಣಿ, ರಿಕರಿಂಗ್ ಡೆಪಾಸಿಟ್, FD ಭಾರತೀಯ ಕುಟುಂಬಗಳ ನೆಚ್ಚಿನ ಹೂಡಿಕೆ ಸಾಧನ ಎನಿಸಿತು. ಇದರ ನಂತರ FD, LIC ಪಾಲಿಸಿಗಳನ್ನ ಭಾರತೀಯ ಕುಟುಂಬಗಳು ಉಳಿತಾಯಕ್ಕಾಗಿ ಆಶ್ರಯಿಸಿದ್ದವು. ಹಣದುಬ್ಬರ ಹೆಚ್ಚಾಗಿದ್ದು ಮತ್ತು ಅದಕ್ಕೆ ಅನುಗುಣವಾಗಿ ಬಡ್ಡಿ ದರದಲ್ಲಿ ಏರಿಕೆ ಆಗದೆ ಇರುವುದು ಈ ಮನೋಭಾವವನ್ನ ಬದಲಿಸಿದ್ವು. ಈಗ RD, FDಗಳಿಗಿಂತ ಸಿಗುವ ಪ್ರತಿಫಲವು ಹಣದುಬ್ಬರಕ್ಕೆ ಹೋಲಿಸಿದ್ರೆ ನೆಗೆಟಿವ್, ಅಂದ್ರೆ ನಷ್ಟ ಅನ್ಸುತ್ತೆ. ಹೀಗಾಗಿ ಜನರಿಗೆ ಚಿನ್ನದ ಮೇಲಿನ ಹೂಡಿಕೆ ಆಕರ್ಷಕವಾಗಿ ಕಾಣಿಸುತ್ತೆ. ಹೂಡಿಕೆಗಾಗಿ ಚಿನ್ನ ಖರೀದಿಸುವವರಿಗಾಗಿ ರಿಸರ್ವ್ ಗೋಲ್ಡ್ ಬಾಂಡ್ ಪರಿಚಯಿಸಿದೆ. ETF, ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಹೂಡಿಕೆಗೆ ಅವಕಾಶ ಇದೆ. ಈ ಎಲ್ಲ ಕಾರಣಗಳಿಂದ ಭಾರತದಲ್ಲಿ ಬೇಡಿಕೆ ಹೆಚ್ಚಾಗಿದೆ. ಚಿನ್ನದ ಬೆಲೆ ಏರ್ತಲೇ ಇದೆ. ಇನ್ನು 9ನೇದಾಗಿ ಚಿನ್ನದ ಬೆಲೆ ಕಡಿಮೆ ಆಗಬಹುದಾ ಅನ್ನೋದನ್ನ ನೋಡೋದಾದ್ರೆ ಭಾರತೀಯರು ಕೇಳ್ತಾ ಇರುವಂತಹ ಕೋಟಿ ರೂಪಾಯಿ ಪ್ರಶ್ನೆ ಇದು. ಈ ಪ್ರಶ್ನೆಗೆ ತಜ್ಞರು ಹೌದು ಮತ್ತು ಇಲ್ಲ ಎನ್ನುವ 2 ಉತ್ತರಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಚಿನ್ನದ ಧಾರಣೆಯ ಭವಿಷ್ಯವು ಡಾಲರ್ ಮೌಲ್ಯವನ್ನ ಅವಲಂಬಿಸಿದೆ. ಬಹುತೇಕರ ಅಭಿಪ್ರಾಯ
ಮುಂದಿನ ದಿನಗಳಲ್ಲಿ ಜಗತ್ತಿನ ಪ್ರಮುಖ ಕರೆನ್ಸಿ ಎದುರು ಡಾಲರ್ ಮೌಲ್ಯ ಹೆಚ್ಚಾದ್ರೆ ಚಿನ್ನದ ದರವು ಹೆಚ್ಚಾಗುತ್ತೆ. ಜನರು ಚಿನ್ನದ ಮೇಲಿನ ಹೂಡಿಕೆಗೆ ಮುಂದಾಗ್ತಾರೆ. ಒಂದು ವೇಳೆ ಡಾಲರ್ ಮೌಲ್ಯ ಕಳೆದುಕೊಂಡ್ರೆ ಚಿನ್ನಕ್ಕೆ ಬೇಡಿಕೆ ಕಡಿಮೆ ಆಗ್ಬೋದು. ಆಗ ಚಿನ್ನದ ಬೆಲೆಯೂ ಕಡಿಮೆ ಆಗಬಹುದು ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಆದರೆ ಇಂತಹ ವಿಶ್ಲೇಷಣೆಗಳು ನಿಜವಾಗುವ ಸಾಧ್ಯತೆ ಕಡಿಮೆ. ಪ್ರಸ್ತುತ ಮಾರುಕಟ್ಟೆ ಪರಿಸ್ಥಿತಿ ಮತ್ತು ಜಾಗತಿಕ ವಿದ್ಯಮಾನಗಳನ್ನು ಗಮನಿಸಿದರೆ ಮುಂದಿನ 7 ರಿಂದ 12 ವರ್ಷಗಳ ಅವಧಿಯಲ್ಲಿ 10 ಗ್ರಾಂ ಚಿನ್ನವು 2 ಲಕ್ಷ ರೂಪಾಯಿ ಮುಟ್ಟಬಹುದು ಅಂತ ಅಭಿಪ್ರಾಯ ಪಡ್ತಾರೆ. ಸದ್ಯಕ್ಕೆ ಚಿನ್ನದ ಬೆಲೆ ಇಳಿಯುವ ಸಾಧ್ಯತೆ ಇಲ್ಲ ಅಂತ ಅಭಿಪ್ರಾಯ ಪಡ್ತಾರೆ.